ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆ ಗೌಡ ಲಾಗ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಒಂದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ನಮ್ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನೀವು ನಿಮ್ಮನೆಯಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಬ್ಬದ ದಿನ 4 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಮನೆ ಕೂಡ ಗುಡಿಸಿ ಒರೆಸಿದ್ದಾಯ್ತು. ನೆಕ್ಸ್ಟ್ ಸ್ನಾನ ಕೂಡ ಮುಗಿಸ್ಕೊಂಡು ಬಂದು ಹೊಸ್ಲಿಗೆಲ್ಲ ರಂಗೋಲಿ ಹಾಕಿದ್ಮೇಲೆ ನೀರು ಕೂಡ ಕಾಯಿಸ್ಕೊಂಡು ಕುಡಿದು ತಿಂಡಿಗೂ ಕೂಡ ರೆಡಿ ಮಾಡ್ಕೊಂಡೆ. ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಸ್ಪೆಷಲ್ಲು. ನಮ್ಮನೆಯಲ್ಲೂ ಕೂಡ ಈ ಸಲ ತರಕಾರಿ ಉಪ್ಪಿಟ್ಟು ಮತ್ತೆ ಬಾಳೆಹಣ್ಣು ಕೇಸರಿ ಬಾತ್ ಮಾಡಿದ್ದೆ. ಅದೇ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿತ್ತು. ನಾನು ಉಪವಾಸ ಇದ್ದಿದ್ದರಿಂದ ಹಸ್ಬೆಂಡ್ ಮತ್ತು ನನ್ನ ಮಗಂಗಿಬ್ರಿಗೇನೆ ತಿಂಡಿ ಮಾಡಿದ್ದು. ಉಪ್ಪಿಟ್ಟು ಮಾಡಬೇಕಾದ್ರೆ ಈ ರೀತಿ ನಾವು ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಟೈಮ್ ತುಂಬಾ ಸೇವ್ ಆಗುತ್ತೆ. ಇವಾಗ ಅರ್ಜೆಂಟಲ್ಲೆಲ್ಲ ನಾವು ತಿಂಡಿ ಮಾಡಬೇಕಿದ್ರೆ ನೀರು ಹಾಕಿ ಕುದಿಸೋದ್ಕಿಂತ ಈ ರೀತಿ ನೀರನ್ನ ಬಿಸಿ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಬೇಗ ಕೂಡ ಆಗುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ. ನಾನು ಕೇಸರಿ ಬಾತ್ಗೆ ಬಾಳೆಹಣ್ಣ ಹಾಕಿ ಮಾಡಿದ್ದೆ, ತುಂಬಾನೇ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಫಸ್ಟ್ ತುಪ್ಪದಲ್ಲಿ ಈ ರೀತಿ ಬಾಳೆಹಣ್ಣ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ರವೆ ಕೂಡ ಅದಕ್ಕೆ ಹಾಕೊಂಡು ಅದನ್ನು ಕೂಡ ಹುರ್ಕೊಂಡು ನಿಮ್ಗೆ ಬೇಕು ಅಂದ್ರೆ ಹಾಲನ್ನ ಸೇರಿಸ್ಕೋಬಹುದು, ಇಲ್ಲ ಕುದಿಸಿರೋ ನೀರನ್ನ ಹಾಕೊಂಡು ಅಳತೆಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಮತ್ತೆ ತುಪ್ಪ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡ್ರೆ ರುಚಿಯಾದ ಕೇಸರಿ ಬಾತ್ ರೆಡಿ ಆಗುತ್ತೆ. ನನ್ನ ಮಗನ್ಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇಲ್ಲಿ ಡ್ರೈ ಫ್ರೂಟ್ ನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಸೇರಿಸ್ಕೋಬಹುದು, ಇನ್ನ ರುಚಿಯಾಗಿರುತ್ತೆ. ನನ್ನ ಮಗನ್ಗೆ 11th ಇಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಿದೆ. ಅವನಿಗೆ ಹಸ್ಬೆಂಡು ಬೆಳಿಗ್ಗೆನೆ ಕ್ಲಾಸ್ ತಗೊಂಡಿದ್ರು. ಅವನಿಗೆಲ್ಲ ಸ್ವಲ್ಪ ಓದಿಸಿ ವರ್ಕ್ ಶೀಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವರು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡೆ. ಕೆಲವೊಂದು ಟೈಮು ಹಬ್ಬದ ಹಿಂದಿನ ದಿನನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆದ್ರೆ ಹಿಂದಿನ ದಿನ ನನಗೆ ತುಂಬಾನೇ ತಲೆನೋವಿತ್ತು, ಹಾಗಾಗಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಹಬ್ಬದ ದಿನನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ನೆಕ್ಸ್ಟ್ ನಾನೆಲ್ಲ ಒರೆಸಿ ಕ್ಲೀನ್ ಮಾಡೋಷ್ಟರಲ್ಲಿ 11 ಗಂಟೆ ಆಗಿತ್ತು. ದೇವ್ರ ಮನೆನೇ ತುಂಬಾ ಟೈಮ್ ಹಿಡಿಯೋದು. ಅಡಿಗೆ ಮನೆ ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬಾನೇ ಸಮಯ ತಗೊಳುತ್ತೆ. ನಿಧಾನಕ್ಕೆ ಮಾಡಬೇಕು, ಆತುರವಾಗಿ ಮಾಡಿದ್ರೆ ಯಾವ ಕೆಲಸನೂ ನೀಟಾಗಿ ಕಂಪ್ಲೀಟ್ ಆಗಿ ಆಗಲ್ಲ. ನಾನು ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಆರಾಮಾಗಿ ಮಾಡ್ತೀನಿ. ಎಷ್ಟೇ ಟೈಮ್ ಆದ್ರೂ ಕೂಡ ಮನ್ಸಿಗೆ ತೃಪ್ತಿ ಆಗೋ ತರ ಮುಗಿಸ್ಕೊಂಡ್ರೆ ನಮ್ಗೆ ಪೂಜೆ ಮಾಡುವಾಗ ಮನ್ಸಿಗೆ ಪಾಸಿಟಿವ್ ವೈಬ್ ಇರುತ್ತೆ, ಖುಷಿ ಆಗುತ್ತೆ. ಹಾಗಾಗಿ ನಾನು ತುಂಬಾ ಫಾಸ್ಟ್ ಆಗಿ ಮಾಡ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಬೇಗ ಆ ತರ ಎಲ್ಲ ಮಾಡಲ್ಲ. ನಿಧಾನಕ್ಕೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನೀಟಾಗಿ ಟೈಮ್ ತಗೊಂಡ್ ಮಾಡ್ತೀನಿ. ನಾವು ದೇವ್ರ ಮೇಲಿಂದ ತೆಗಿಯೋಂತ ಹೂನ ಯಾವ್ದೇ ಡಸ್ಟ್ಬಿನ್ಗಾಗ್ಲಿ ಇಲ್ಲ ತುಳ್ದಾಡೋ ಜಾಗಕ್ಕಾಗ್ಲಿ ಬಿಸಾಡಬಾರ್ದು. ಯಾವಾಗೂ ಈ ರೀತಿ ಒಂದು ಕವರ್ ಎಲ್ಲ ಹಾಕಿ ಯಾವ್ದಾದ್ರು ಒಂದು ಮರದ ಬುಡಕ್ಕೆ ಹಾಕ್ಬೇಕು. ನಾವು ದೇವರಿಂದ ತೆಗೆದು ಹೂಗಳನ್ನ ಯಾರಾದ್ರೂ ತುಳಿಯೋ ಜಾಗಕ್ಕೆಲ್ಲ ಹಾಕಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ನಾವು ಪೂಜೆ ಮಾಡೋದೇ ಎಷ್ಟು ಮುಖ್ಯನೋ ಅದಾದ್ಮೇಲೂ ಕೂಡ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ದೇವ್ರ ಮನೆಯಲ್ಲಿ ದೇವ್ರ ಪಾತ್ರೆಗಳನ್ನ ಜೋಡಿಸಿದಾಗ ಅಷ್ಟೊಂದು ಕಾಣಿಸೋದಿಲ್ಲ. ಅದನ್ನ ತೊಳೆಯಕ್ಕೆ ತೆಗ್ದಾಗ್ಲೇ ಚಿಕ್ಕ ಚಿಕ್ಕ ಪಾತ್ರೆಗಳು ವಿಗ್ರಹಗಳು ತುಂಬಾನೇ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸೋಷ್ಟರಲ್ಲಿ 1-2 ರಿಂದ 3 ಅವರ್ ಬೇಕೇ ಬೇಕು. ಫೋಟೋ ಮತ್ತೆ ದೇವ್ರ ಮನೆ ಎಲ್ಲ ಟೈಲ್ಸು ಅದೆಲ್ಲ ಒರೆಸೋಷ್ಟರಲ್ಲಿ ನನಗೆ 1-2 ಅವರ್ ತಗೊಂತು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕಳಶದ ನೀರನ್ನ ಯಾರಾದ್ರೂ ಓಡಾಡೋ ಜಾಗದಲ್ಲಿ ಇಲ್ಲ ಸಿಂಕಲ್ಲಿ ಹಾಕಬಾರ್ದು. ಯಾವ್ದಾದ್ರು ಹಸಿರು ಗಿಡ ಇಲ್ಲ ಅಂತಂದ್ರೆ ತುಳಸಿ ಗಿಡ ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ತುಳಸಿ ಪಾಟಲ್ಲೂ ಕೂಡ ಹಾಕ್ಬೋದು. ಈ ರೀತಿ ನಾವು ಹಸಿರು ಗಿಡಕ್ಕೆ ಕಳಶದ ನೀರನ್ನ ಹಾಕೋದ್ರಿಂದ ಗಿಡನೂ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಕಳಶದ ನೀರನ್ನ ಓಡಾಡೋ ಜಾಗದಲ್ಲೆಲ್ಲ ಚೆಲ್ಲಕ್ಕೆ ಹೋಗಬೇಡಿ. ನಾನು ದೇವ್ರ ಮನೆಗೆ ಬಿಂದಿಗೆಲಿ ನೀರನ್ನ ತುಂಬಿಡ್ಬೇಕಾದ್ರೂ ಅಷ್ಟೇ ಕ್ಯಾನ್ಗೆ ಗಂಜಲ ಹಾಕಿ ಎಲ್ಲ ನೀಟಾಗಿ ತೊಳೆದು ನೀರು ತಂದ ತಕ್ಷಣನೇ ಇನ್ನು ಯಾರು ಬಳಸೋಕ್ಕೂ ಮುಂಚೆನೆ ಬಿಂದಿಗೆನಲ್ಲಿ ತುಂಬ್ಕೊಂಡು ಇಟ್ಕೊಂಡಿರ್ತೀನಿ. ದೇವ್ರ ಪಾತ್ರೆಗಳನ್ನ ಯಾವುದೇ ಲಿಕ್ವಿಡಲ್ಲಿ ತೊಳೆಯಕ್ಕೆ ಹೋಗಬಾರ್ದು, ಬೇಗನೆ ಕಪ್ಪಾಗುತ್ತೆ. ಫಸ್ಟಿಗೆ ಹುಣಸೆಹಣ್ಣು ಹಾಕಿ ಒಂದು 10 ನಿಮಿಷ ಇಟ್ಟಾದ್ಮೇಲೆ ಪಿತಾಂಬರಿ ಮತ್ತೆ ಸಬೀನಾ ಪುಡಿನ ಹಾಕೊಂಡು ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು. ಎಷ್ಟು ಕ್ಲೀನ್ ಆಗಿ ಆಗುತ್ತೆ ಪಾತ್ರೆಗಳು ನೋಡಿ. ದೇವ್ರ ಪಾತ್ರೆಗಳೆಲ್ಲ ತೊಳೆದಿದ್ದಾದ್ಮೇಲೆ ಫೋಟೋಕ್ಕೂ ಕೂಡ ಬೊಟ್ಟೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಕೂಡ ಹಾಕೊಂಡು ಎಲ್ಲ ರೆಡಿ ಮಾಡಿದ್ದಾಯ್ತು. ವೆಂಕಟರಮಣ ಸ್ವಾಮಿಗೆ 5 ಎಳೆ ಗೆಜ್ಜೆ ವಸ್ತ್ರ ಬತ್ತಿ ಹಾಕಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗೂ 5 ಇಲ್ಲ 2 ಎಳೆ ಹಾಕ್ತೀನಿ. ಮತ್ತೆ ನಾನು ಫಸ್ಟಿಗೆ ಗಂಧನ ಇಟ್ಟು ಆಮೇಲೆ ಅರಿಶಿನ ಮತ್ತೆ ಕುಂಕುಮ ಇಡೋ ಅಂಥದ್ದು. ನಮ್ಮನೆಯಲ್ಲಿ
ಪುಟ್ಟದಾದ ಲಿಂಗ ಇದೆ, ಅದಕ್ಕೆ ಈ ವರ್ಷ ಅಭಿಷೇಕ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡೆ. ನಾವು ಶಿವರಾತ್ರಿ ಹಬ್ಬದಲ್ಲಿ ಎಷ್ಟು ಶಿವನ ಆರಾಧನೆ ಮಾಡ್ತೀವಿ ಅಷ್ಟು ಫಲಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಹಬ್ಬದ ಉದ್ದೇಶನೇ ಶಿವ ಧ್ಯಾನ ಮಾಡೋದು, ಶಿವನ ನಾಮಸ್ಮರಣೆ ಮಾಡುವಂತದ್ದು. ಹಾಗಾಗಿ ಅಭಿಷೇಕ ಮಾಡಕ್ಕೆ ಅಂತ ಹೇಳಿ ಹಾಲು, ಮೊಸರು, ಬಾಳೆಹಣ್ಣು, ಸಕ್ಕರೆ, ಜೇನುತುಪ್ಪ ಮತ್ತೆ ವಿಭೂತಿ, ಗಂಧ, ರುದ್ರಾಕ್ಷಿ ಮತ್ತೆ ಗಂಗಾಜಲ ಗಂಧಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಇಷ್ಟು ಚಿಕ್ಕ ಬಾಟಲ್ಗೆನೆ 30 ರೂಪಾಯಿನೋ ತಗೊಂಡ್ರು. ಅಷ್ಟೋತ್ತರ ಮಾಡಕ್ಕೆ ಬಿಲ್ವ ಪತ್ರೆ ಮತ್ತೆ ಸ್ವಲ್ಪ ಬಿಡಿ ಹೂವನು ಕೂಡ ತಗೊಂಡ್ ಬಂದಿದ್ದೆ. ಮತ್ತೆ ಬಿಳಿ ಹೂವ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನನಗೆ ಕಾಕಡ ಹೂವು ಸಿಗ್ಲಿಲ್ಲ, ಹಾಗಾಗಿ ಕಣಗ್ಲೆ ಹೂವನ ಕೂಡ ತಗೊಂಡ್ ಬಂದಿದ್ದೆ. ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ನನ್ನ ಮಗನು ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಟ್ಟ. ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ನಾವು ಯಾವುದೇ ಅಭಿಷೇಕ ಮಾಡೋಕ್ಕೂ ಮುಂಚೆ ಗಣಪತಿಗೆ ಮೊದಲಾಗಿ ಪೂಜೆ ಮಾಡಿ ಆಮೇಲೆ ಮನೆ ದೇವ್ರ ಪ್ರಾರ್ಥನೆ ಮಾಡಿ ನಾವು ಅಭಿಷೇಕನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಭಿಷೇಕ ಮಾಡೋಕ್ಕೂ ಮುಂಚೆ ನಾನು ಮಡಿ ನೀರಿಂದ ಲಿಂಗನ ತೊಳೆದಿದ್ದಾದ್ಮೇಲೆ ಹಾಲಲ್ಲಿ ಅಭಿಷೇಕ ಮಾಡಿಕೊಂಡೆ. ಅಭಿಷೇಕ ಮಾಡುವಾಗ ನಾವು ಯಾವ್ದಾದ್ರು ಒಂದು ಶಿವ ಸ್ತೋತ್ರನ ಹೇಳ್ಕೊಂಡು ಅಭಿಷೇಕ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇಲ್ಲ ಓಂಕಾರ ಆಗಿರ್ಬೋದು, ಇಲ್ಲ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ನಮೋ ನಮಃ ಈ ರೀತಿ ಮಂತ್ರಗಳನ್ನ ಹೇಳ್ಕೊತಾ ಅಭಿಷೇಕ ಮಾಡೋದ್ರಿಂದ ತುಂಬಾ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಈ ಮಂತ್ರನ 108 ಸರಿ ಜಪ ಮಾಡಿ ಅಭಿಷೇಕನ ಮಾಡ್ಕೊಂಡೆ. ಈ ಮಂತ್ರ ಬರ್ದೇ ಇರೋರು ಓಂಕಾರ ಇಲ್ಲ ಓಂ ಅನ್ನೋ ಓಂಕಾರನ ಹೇಳ್ಕೊಂಡು ಪೂಜೆ ಮಾಡ್ಬೋದು. ಪ್ರತಿ ಬಾರಿನೂ ಕೂಡ ನಾನು ಹಾಲು ಹಾಕಿದ್ಮೇಲಾಗಿರ್ಬೋದು, ಮೊಸರು ಅಭಿಷೇಕ ಮಾಡಿದ್ದಾದ್ಮೇಲೆ ಒಂದು ಸಲ ನಾವು ಗಂಧದ ಕಡ್ಡಿಲಿ ಬೆಳಗ್ಗೆ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಜೇನುತುಪ್ಪ ಆ ರೀತಿ ಹಾಕೊಂಡು ಅಭಿಷೇಕ ಮಾಡೋದು ತುಂಬಾನೇ ಒಳ್ಳೇದು. ಮೊಸರುದು ಎಲ್ಲ ಅಭಿಷೇಕ ಆದಮೇಲೆ ಲಾಸ್ಟಿಗೆ ಅದನ್ನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದಾದಮೇಲೆ ವಿಭೂತಿ, ಗಂಧ ಮತ್ತು ಬಿಲ್ವ ಪತ್ರ ಹಾಕಿರೋಂಥ ಗಂಗಾ ಜಲದಿಂದ ಲಾಸ್ಟಲ್ಲಿ ಅಭಿಷೇಕ ಕೂಡ ಮಾಡಿಕೊಂಡೆ. ಜಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಅಭಿಷೇಕ ಎಲ್ಲ ಮುಗಿದ್ಮೇಲೆ ಶಿವಲಿಂಗನ ಮತ್ತೆ ತೊಳ್ಕೊಂಡು ಅದಕ್ಕೆ ವಿಭೂತಿ, ಕುಂಕುಮ ಎಲ್ಲ ಹಚ್ಚಿ ಹೂವಿಂದ ಅಲಂಕಾರ ಕೂಡ ಮಾಡಿಕೊಂಡೆ. ನೆಕ್ಸ್ಟ್ ಬಿಲ್ವ ಪತ್ರೆ ಮತ್ತೆ ಸ್ವಲ್ಪ ಬಿಡಿ ಹೂವಿಂದ ಶಿವನಾಮ ಅಷ್ಟೋತ್ರ ಕೂಡ ಮಾಡಿಕೊಂಡೆ. ನಾವು ಶಿವನಿಗೆ ಯಾವ ರೀತಿ ಬೇಕಿದ್ರೂ ಅಲಂಕಾರ ಮಾಡ್ಬೋದು. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ಪೂಜೆ ಮಾಡಬೇಕಾದ್ರೆ ಅಭಿಷೇಕ ತುಂಬಾನೇ ಮುಖ್ಯ. ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪ್ರಾಣಾಯ ನಮಃ. ಅಷ್ಟೋತ್ರ ಎಲ್ಲ ಮುಗಿದ್ಮೇಲೆ ಮತ್ತೆ ಪೂಜೆನ ಮಾಡಿಕೊಂಡು ತುಪ್ಪದಲ್ಲಿ ಆರತಿ ಕೂಡ ಮಾಡಿ ನೈವೇದ್ಯ ಕೂಡ ಮಾಡಿಕೊಂಡೆ. ಶಿವನ ಪೂಜೆಗೆ ಶಿವರಾತ್ರಿನಲ್ಲಿ ಯಾವುದೇ ಪ್ರಸಾದನ ಮಾಡಿ ನೈವೇದ್ಯ ಮಾಡಲ್ಲ. ಹಸಿ ಹಾಲು ಮತ್ತೆ ಹಣ್ಣನ್ನ ನೈವೇದ್ಯ ಮಾಡೋದು ತುಂಬಾನೇ ಒಳ್ಳೇದು. ಹಾಗಾಗಿ ನಾನು ಕೂಡ ಹಸಿ ಹಾಲು 1 ಲೋಟ ಮತ್ತೆ ಬಾಳೆಹಣ್ಣನ್ನ ನೈವೇದ್ಯ ಮಾಡಿ ಪೂಜೆನ ಸಂಪೂರ್ಣವಾಗಿ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ದೇವಸ್ಥಾನ ಕೂಡ ಹೊರಡೋಣ ಅಂತ ಹೇಳಿ ರೆಡಿ ಆದ್ವಿ. ನಾನು ಕೂಡ ಬೆಳಿಗ್ಗೆಯಿಂದ ಉಪವಾಸ ಇದ್ದೆ. ಸ್ವಲ್ಪ ಹಾಲು ಮತ್ತೆ ನೀರು ಕುಡ್ದಿದ್ ಬಿಟ್ರೆ ನಾನು ಕೂಡ ಬೇರೆ ಏನು ತಿಂದಿರ್ಲಿಲ್ಲ. ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದ್ರೂ ಪ್ರಸಾದ ಕೊಟ್ರೆ
ತಿಂದು ಉಪವಾಸನ ಮುಗಿಸೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಹಾಗಾಗಿ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ನಾವು ಹೋಗಿದ್ದು ಉತ್ರಳ್ಳಿ ರೋಡು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ತುಂಬಾನೇ ಕ್ಲೌಡ್ ಇತ್ತು. ಎಷ್ಟು ಜನ ಇದ್ರು ಅಂದ್ರೆ ನಾವು ಇವತ್ತು ದರ್ಶನ ಮಾಡ್ತೀವೋ ಇಲ್ವೋ ಅಂತ ನನಗೆ ಒಂದ್ಸಲ ಡೌಟ್ ಆಯ್ತು. ಹಾಗೋ ಈಗೋ ಹೆಂಗೋ ಹೋಗಿ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಕೂಡ ತಗೊಂಡ್ವಿ. ಅಲ್ಲೂ ತುಂಬಾನೇ ವೆರೈಟೀಸ್ ಆಫ್ ಟಿಕೆಟ್ ಮಾಡಿದ್ರು. 350 ರುಪೀಸ್ಗೆ ಶಿವಲಿಂಗಕ್ಕೆ ಗಂಗಾಜಲ ಮತ್ತೆ ವಿಭೂತಿ ಅರ್ಪಿಸಿ ಪೂಜೆ ಮಾಡುವಂತದ್ದು, ಮತ್ತೆ 100 ರುಪೀಸ್ ಟಿಕೆಟ್ಗೆ ಬರೀ ಗಂಗಾಜಲನ ಹಾಕಿ ದರ್ಶನ ಮಾಡ್ಕೊ ಬರೋಂಥದ್ದು, ಆ ರೀತಿ ಎಲ್ಲ ಮಾಡಿದ್ರು. ಮತ್ತೆ ತುಂಬಾನೇ ಲೈನ್ಸ್ ಎಲ್ಲ ಇತ್ತು. ಹಾಗಾಗಿ ನಾವು 100 ರುಪೀಸ್ದು ಟಿಕೆಟ್ ತಗೊಂಡು ಹೋದ್ವಿ. ಆದ್ರೂ ಕೂಡ 2 ಅವರ್ಸ್ ನಾವು ವೆಯ್ಟ್ ಮಾಡಿ ದೇವ್ರ ದರ್ಶನ ಮಾಡಿದಂಥದ್ದು. ಇಲ್ಲಿ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ವಿಶೇಷತೆ ಏನು ಅಂದ್ರೆ ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೋದು. ನಾವು ಗಂಗಾಜಲನ ಶಿವಲಿಂಗಕ್ಕೆ ಹಾಕಿ ಕಣ್ತುಂಬಾ ದರ್ಶನ ಮಾಡ್ಕೊಂಡ್ ಬಂದ್ವಿ. ಪ್ರಸಾದಕ್ಕೆ ಉಪ್ಪಿಟ್ಟು, ಕೇಸರಿ ಬಾತು ಮತ್ತೆ ಅವಲಕ್ಕಿ ಮೊಸರನ್ನ ಎಲ್ಲ ಕೊಟ್ಟಿದ್ರು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಈ ವರ್ಷ ನಮ್ಮನೆ ಶಿವರಾತ್ರಿ ತುಂಬಾನೇ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹೋಗಿ ಬರಲಾ? ಬಾಯ್.